ಬಹಳ ಹಿಂಸಾಚಾರ, ಬಹಳ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ಬಾಂಗ್ಲಾದೇಶಿಯವರು. ಈಗ ನನಗೆ ತಿಳಿದಿರೋ ಹಾಗೆ 30-50 ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆವಾಗ. ಆಗಿನ ದೇಶ ವಿಭಜನೆ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿ ಹುಟ್ಟಬೇಕಾದ್ರೆ. ಯಾಕೆಂದರೆ ಅವರು ಪಾಕಿಸ್ತಾನಿ ಆರ್ಮಿ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾ ಇರಲಿಲ್ಲ. ಆ ಟೈಮಲ್ಲಿ ಭಾರತದ ಸೈನ್ಯ ಕೂಡ ಆಗಿನ ಪೂರ್ವ ಪಾಕಿಸ್ತಾನದ ಬಹಳಷ್ಟು ರೆಫ್ಯೂಜೀಸ್ ಭಾರತಕ್ಕೆ ಬಂದರು. ಆಮೇಲೆ ಭಾರತ ಈ ಹಿನ್ನೆಲೆಯಲ್ಲಿ ಭಾರತದ ಸೈನ್ಯ ಬಾಂಗ್ಲಾದೇಶ ಹುಟ್ಟೋದಕ್ಕೆ ಇದು ಮಿಲಿಟರಿ ಬೆಂಬಲ ಕೊಟ್ಟು ಬಾಂಗ್ಲಾದೇಶ ಹುಟ್ಟೋದಕ್ಕೆ ಒಂದು ದಾರಿ ಆಯಿತು. ಬರೀ ಭಾರತನೇ ಅಲ್ಲ, ಆವಾಗ ಸೋವಿಯತ್ ಯೂನಿಯನ್ ಅವರು ಭಾರತದ ಕಡೆಗೆ, ಆಮೇಲೆ ಅಮೇರಿಕಾದವರು, UK ಅವರು ಪಾಕಿಸ್ತಾನದ ಕಡೆಗೆ ಸ್ವಲ್ಪ ಪರಸ್ಪರ ಬೆದರಿಕೆ ಹಾಕ್ಕೊಂಡು ಇಲ್ಲಿಗೆ. ನನಗೆ ಜ್ಞಾಪಕ ಇದೆ, ಆವಾಗ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಒಂದು US ಬರ್ತಾಯಿತ್ತು. ಆಮೇಲೆ ಅಷ್ಟೊತ್ತಿಗೆ ಸೋವಿಯತ್ ಯೂನಿಯನ್ ನೇವಲ್ ವೆಸಲ್ಸ್ ಕೆಲವು ಬಂತು, ಅಡ್ಡ ಬಂತು, ಸಮಥಿಂಗ್ ಲೈಕ್ ದಟ್. ಸೊ ಒಟ್ಟಿನಲ್ಲಿ ಬಾಂಗ್ಲಾದೇಶ ಹುಟ್ಕೋತು.